ಈ ಆಮ್ ಆದ್ಮಿ ಪಕ್ಷದ ಸೋಲು ಭಾರತದಲ್ಲಿ ಮತ್ತೆ ಹೊಸ ರಾಜಕೀಯ ಪ್ರಯೋಗ ಮಾಡೋರಿಗೆ ಒಂದು ಪಾಠ ಇದು. ನೋಡಿ, ಆರಂಭದಲ್ಲಿ ಶಾಂತಿಭೂಷಣ್ ಆಗಲಿ, ಯೋಗೇಂದ್ರ ಯಾದವ್ ಅವರಲ್ಲಿ ಈ ಥರ ಜನಪರ ಹೋರಾಟಗಾರರೆಲ್ಲ ಅವ್ರ ಜೊತೆ ಗುರುತಿಸ್ಕೊಂಡಿದ್ರು. ಒಬ್ಬೊಬ್ಬರಾಗೆ ಆರಂಭಿಕ ಹಂತದಲ್ಲೇ ಬಿಟ್ಟು ಬಂದುಬಿಟ್ರು, ಅವ್ರ ಬಗ್ಗೆ ಭ್ರಮನಿರಸೋಣ. ಸೊ ಆಮ್ ಆದ್ಮಿ ಪಕ್ಷ ಭರವಸೆ ಆಶಾಕಿರಣ ಆಗೋದ್ರ ಬದಲು ಈ ರೀತಿ ಭ್ರಮನಿರಸದ ಸಂಕೇತನ ಆಗಿಬಿಡ್ತಲ್ಲ ಅಂತ ನೋಡಿ. ಇವ್ರು ಬಂದಮೇಲೆ, ಜೈಲಿಂದ ಬಂದಮೇಲೆ ರಾಜೀನಾಮೆ ಕೊಟ್ಟರು. ಅತಿಶಿ, ಆಕೆ ವಿದ್ಯಾವಂತ ಮಹಿಳೆ, ಆಕೆ ಒಳ್ಳೆ ಬಟ್ಟಂಗಿ ಥರ ಒರೆಸೋಕೆ ಶುರು ಮಾಡ್ಬಿಟ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ ಕೇಜ್ರಿವಾಲ್ ಕೂತ್ಕೊಳ್ತಾ ಇದ್ದ ಕುರ್ಚಿ ಮೇಲೆ ಕೂತ್ಕೊಳ್ತಾನೆ, ಪಕ್ಕದಲ್ಲಿ ಒಂದು ಕುರ್ಚಿ ಹಾಕೊಂಡು ಕೂತ್ಕೊಂಡ್ಬಿಟ್ಲು. ಬಟ್ಟಂಗಿತನದ ಒಂದು ಕೆಟ್ಟ ಉದಾಹರಣೆ ಅದು. ಆ ಪದವಿಯ ಘನತೆ ಗೌರವಕ್ಕೆ ಒಂಥರ ಅಪಚಾರ ಮಾಡಿಬಿಟ್ರು ಅತಿಶಿ. ಅದಕ್ಕೆ ಎಲ್ಲಕ್ಕಿಂತ ಅವರ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮನಿವಾಳ್, ಆಕೆಗೆ ಮುಖ್ಯಮಂತ್ರಿ ಅಧಿಕೃತ ನಿವಾಸದಲ್ಲೇ ಅವರ ಬಂಟನೊಬ್ಬ ದೈಹಿಕ ಹಲ್ಲೆ ಮಾಡಿದ ಅನ್ನೋ ಘಟನೆ ನಡೀತು. ಒಂದಾದ್ಮೇಲೆ ಒಂದು ಈ ಥರ ಅಭಾಸಕರ ಘಟನಾವಳಿಗಳ ಫಲಿತಾಂಶ ಇವತ್ತು ಹೊರಗೆ ಬೀಳ್ತಾ ಇದೆ. ಅದರ ಪರಿಣಾಮವನ್ನು ಅರವಿಂದ್ ಕೇಜ್ರಿವಾಲ್ ಅವರು ಯಾವ ರೀತಿ ಜೀರ್ಣಿಸ್ಕೊಳ್ತಾರೆ, ಕನಿಷ್ಠ ಪಕ್ಷ ಈ ಫಲಿತಾಂಶದ ನಂತರವಾದರೂ ಕೂಡ ತಮ್ಮ ಇದುವರೆಗಿನ ಅಟ್ಟಹಾಸದ ವರ್ತನೆಯನ್ನು ಬಿಟ್ಬಿಟ್ಟು ಸ್ವಲ್ಪ ಮಟ್ಟಿಗೆ, ಯಾಕಂದರೆ ಗೆಲುವಿನಲ್ಲಿ ಔದಾರ್ಯ, ಸೋಲಿನಲ್ಲಿ ವಿನಮ್ರತೆ, ಬಹುಶಃ ಈ ವಿದ್ಯಾವಂತ ನಾಯಕ ಮತ್ತು ಸುಸಂಸ್ಕೃತ ಸುಶಿಕ್ಷಿತ ಅಂತ ಅನ್ಕೊಂಡಿದ್ವಿ ಆ ವರ್ಗವನ್ನು ಪ್ರತಿನಿಧಿಸುವ ನಾಯಕ ಅರವಿಂದ್ ಕೇಜ್ರಿವಾಲ್. ಇಟ್ ಈಸ್ ಟೈಮ್ ಫಾರ್ ಅಟೋನ್ಮೆಂಟ್. ಇನ್ನು ವಿತ್ ಕಾಷನ್ ಹೇಳ್ತಾ ಇದ್ದೀನಿ. ಎಸ್, ಐ ಅಗ್ರಿ. ಆರಂಭದಿಂದಲೂ ಬಿಜೆಪಿ ಮುನ್ನಡೆಯಲ್ಲಿದೆ, ಬಟ್ ಇಟ್ ಇಸ್ ಸ್ಟಿಲ್ 9:40. ಪರಿಣಾಮ ಉಲ್ಟಾ ಪಲ್ಟಾ ಆದ್ರೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಇದುವರೆಗಿನ ವರ್ತನೆ ಇದ್ದಾರೆ, ಕಳೆದ 2 ವರ್ಷಗಳ ರಾಜಕೀಯ ವರ್ತನೆ ಯಾರೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬರೀ ಚುನಾವಣೆ ಗೆಲ್ಲೋದೇ ಪ್ರಜಾಪ್ರಭುತ್ವದಲ್ಲಿ ಒಂದು ದೊಡ್ಡ ಹೆಗ್ಗಳಿಕೆ ಅಲ್ಲ. ಯಾವ ರೀತಿ ಗೆದ್ರಿ, ಯಾತಕ್ಕೋಸ್ಕರ ಗೆದ್ರಿ ಅನ್ನೋದು ಕೂಡ, ಗೆದ್ದಾಗ ಏನು ಮಾಡಿದ್ರಿ ಅದು ಕೂಡ ಭಾಳ ಮುಖ್ಯ. ಶಶಿಧರ್ ಆರಾಧ್ಯ ಅವರು, ಇದು ಆರಂಭಿಕ ಟ್ರೆಂಡ್. ನೀವು ಹೇಳಿದಾಗೆ ಇನ್ನೂ ಒಂದು 1 ಅವರ್ ಆದರೂ ಟೈಮ್ ಬೇಕಾಗುತ್ತೆ. ಯಾಕೆ ನಾನು 2 ಚುನಾವಣೆಗಳನ್ನ ಎದುರಿಸಿರ್ತಕ್ಕಂಥವನು, ಕೌಂಟಿಂಗ್ನಲ್ಲಿ ರೆಗ್ಯುಲರ್ ಆಗಿರ್ತೀನಿ. ನಾನು ಸುಮಾರು 20-25 ವರ್ಷಗಳಿಂದ ನಾನು ಕೌಂಟಿಂಗ್ನಲ್ಲಿ ರೆಗ್ಯುಲರ್ ಇರತಕ್ಕಂಥವ್ನು. ಆರಂಭಿಕ ಟ್ರೆಂಡಲ್ಲಿ 1-1.5 ಗಂಟೆ ಏನಾಗಿರುತ್ತೆ ಅಂದರೆ ಒಂದು 4-5 ಸುತ್ತುಗಳು ಮಾತ್ರ ಮತ ಎಣಿಕೆ ಆಗುತ್ತೆ. ಯಾವುದೋ ಒಂದು ಎಲೆಕ್ಷನ್ ಆಗಿತ್ತು, ಒಂದು ಎಲೆಕ್ಷನ್ ಅರ್ಥ ಆಗುತ್ತೆ. ಹೇಳಿದಾಗೆ ಏನು 1 ಗಂಟೆ ಸಮಯ ಅಂದ್ರೆ ಫೈನಲ್ ಆಗೋದಕ್ಕ ಅಥವಾ ಬರ್ತಾ ಇರೋ ನಂಬರ್ಗಳನ್ನು ಅರಗಿಸ್ಕೊಳ್ಳೋದಕ್ಕ ಅಂತ ನೋಡಿ. ಬರ್ತಾ ಇರೋ ನಂಬರ್ಗಳನ್ನು ಅರಗಿಸ್ಕೊಳ್ಳೇಬೇಕಾಗುತ್ತೆ. ಯಾವುದೇ ಆಗಲಿ ಜನ ತೀರ್ಪನ್ನು ಗೌರವಯುತವಾಗಿ ಸ್ವೀಕರಣೆ ಮಾಡಬೇಕಾಗಿರ್ತಂದ್ರೆ ರಾಜಕೀಯ ಪಕ್ಷಗಳ ಕರ್ತವ್ಯ ಆಗಿರುತ್ತೆ. ಆದರೆ 1.5 ಗಂಟೆಗೆ ನಾವೆಲ್ಲ ತೀರ್ಮಾನಗಳು ತೊಗೊಳೋದಕ್ಕಾಗೋದಿಲ್ಲ. 11-11:30 ನಂತರ ಅದೇನು ಬರುತ್ತೋ ಆಗ ಒಂದು ಟ್ರೆಂಡನ್ನು ಸೆಟ್ ಮಾಡುವಂಥ ಕೆಲಸ ಆಗುತ್ತೆ. ಆದರೂ ನಮಗೆ ವಿಶ್ವಾಸ ಇದೆ, ದೆಹಲಿಯ ಜನ ನಮ್ಮನ್ನ ಕೈ ಬಿಡೋದಿಲ್ಲ. ಯಾಕಂದ್ರೆ ನಾವು ಕೆಲಸ ಮಾಡಿದ್ದೇವೆ. ಅಲ್ಲ, 11-11:30 ನಂತರನೇ ಕರೆಕ್ಟಾಗಿ ನಂಬರ್ ಸಿಗೋದು. ಬಟ್ 7,000 ಮತಗಳಿಂದ ಅರವಿಂದ್ ಕೇಜ್ರಿವಾಲ್ ಒಂದೇ ಒಂದು ರೌಂಡ್ನಲ್ಲೂ ಮುನ್ನಡೆಗೆ ಬರಲಿಲ್ಲ ರೀ. ಹೌದು, ವೋಟಿಂಗ್ ಕೌಂಟಿಂಗ್ ಶುರುವಾದಾಗಿನಿಂದ ಇಲ್ಲಿ ತನಕ ಹಿನ್ನಡೆ 7,000 ಮತಗಳ ಹಿನ್ನಡೆ. ನೋಡಿ, ನವದೆಹಲಿ ಅಂತ, ನ್ಯೂ ಡೆಲ್ಲಿ ಅಂತ ಈ ಜಾಗ ಇದೆ, ಅದರಲ್ಲಿ ಇರ್ತಕ್ಕಂಥ ಅಪ್ಪರ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ಇರ್ತಕ್ಕಂಥ ಜನ ಈ ಬಾರಿ ಅಪ್ಪರ್ ಮಿಡಲ್ ಕ್ಲಾಸ್ ಏನಿದ್ದಾರೆ ಅವರೆಲ್ಲರೂ BJP ಪರವಾದಂತಹ ಒಲವನ್ನು ತೋರಿಸ್ತಾ ಇದ್ದಾರೆ ಅಂತ ನಿಮ್ಮ ಮಾಧ್ಯಮಗಳಲ್ಲೂ ಎಲ್ಲ ಮಾಧ್ಯಮಗಳಲ್ಲೂ ಸಹ ಬಿತ್ತರ ಆಗ್ತಾ ಇತ್ತು. ಅದರಲ್ಲಿ ಅರವಿಂದ್ ಕೇಜ್ರಿವಾಲ್, ಆತಿಶಿ, ಸಿಸೋಡಿಯಾ, ಸತ್ಯೇಂದ್ರ ಜೈನು, ಇಲ್ಲ, ನನಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಸಿಸೋಡಿಯಾ ಮುನ್ನಡೆ ಇದೆ, ಅತಿಶಿ ಮುನ್ನಡೆ ಇದ್ದಾರೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಅವರು ಮುನ್ನಡೆ ಇಲ್ಲ ಅಂತ ನಾನು ಹೇಳ್ಬೋದು, ಹಿನ್ನಡೆಯಲ್ಲಿದ್ದಾರೆ. ಸತ್ಯೇಂದ್ರ ಜೈನ್ ಸಹ ಮುನ್ನಡೆಯಲ್ಲಿದ್ದಾರೆ ಅಂತ ನನಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ ಇದೆ. ಆದರೆ ಇಲ್ಲೊಂದು ಗಮನಿಸಬೇಕಾದಂಥ ವಿಷಯ ಏನಂದರೆ, ಈಗಾಗಲೇ ನಾವು BJPಯ ಹೇಗೆ ಎಲೆಕ್ಷನ್ ಹೇಗೆ ನಡೆಸ್ತು ನೀವು ಗುಂಡಾಗಿರುತ್ತೆ ಅಂದರೆ ಈ ರೀತಿಯಾಗಿ ನಡೆಸ್ತು. ಮತ್ತು BJP ಕಾರ್ಯಕರ್ತರು, RSS ಕಾರ್ಯಕರ್ತರು ಈ ಬಾರಿ ಎಲೆಕ್ಷನ್ ಮಾಡಲಿಲ್ಲ. ಎಲೆಕ್ಷನ್ ಮಾಡಿದ್ದು ಎಲೆಕ್ಷನ್ ಕಮಿಷನ್ನು ಮತ್ತು ಪೊಲೀಸು. ನಾವು ಎಷ್ಟೇ ಇವರ ಹಗರಣಗಳು, ಇವರು ಹಣ ಹಂಚ್ತಾ ಇರತಕ್ಕಂಥದ್ದು, ಮತ್ತೊಂದು ಅಕ್ರಮಗಳನ್ನು ನಾವು ನಮ್ಮ ನಾಯಕರು ಮಾಧ್ಯಮಗಳ ಮುಖಾಂತರ ತೋರಿಸಿದ್ರು ಸಹ ನಮ್ಮ ನಾಯಕರ ಮೇಲೆ FIR ಆಯ್ತಾ ಹೊರತು BJP ನಾಯಕರು, BJP ಕಾರ್ಯಕರ್ತರ ಮೇಲೆ ಅವರು ಯಾವುದೇ ಒತ್ತಡವನ್ನಾಗಲಿ ಅದನ್ನು ತಡೆಯುವಲ್ಲಾಗಲಿ ವಿಫಲ ಆಯಿತು. ಇದು ಏನಂದರೆ, ಕೇಂದ್ರ ಸರ್ಕಾರದ ಒಂದು ಮೋದಿಯವರು ಇದನ್ನು ಒಂದು ಚಾಲೆಂಜ್ ರೀತಿಯಾಗಿ ತಗೊಂಡಿದ್ರು. ಈ ದೆಹಲಿ ಹೇಗಾದ್ರೂ ಮಾಡಿ ನಾವು ಗೆಲ್ಲೇಬೇಕು ಅಂತ. ಇದು ಒಂದೇ ಅಲ್ಲ, ಅವ್ರಿಗೆಲ್ಲ ಎಲೆಕ್ಷನ್ ಚಾಲೆಂಜೇ. ಅವ್ರು ಎಲೆಕ್ಷನ್ ಮಾಡೋದೇ ಹಂಗೆ. ಆದ್ರೆ ಅನ್ನೋ ಹಂಗೆ BJP ಅವ್ರು ಮಾಡ್ತಾರೆ ನೋಡಿ. ಕಾಂಗ್ರೆಸ್ ಚಾಲೆಂಜ್ ಆಗಿರ್ಲಿಲ್ವಾ? ಕಾಂಗ್ರೆಸ್ ಅವರಿಗೆ ಥ್ರೆಟ್ ಅಲ್ಲ. ರಾಹುಲ್ ಗಾಂಧಿ ಅವರು ಎಲ್ಲಿವರೆಗೂ ನಾಯಕರಾಗಿರ್ತಾರೆ ಅವ್ರಿಗೆ ಥ್ರೆಟ್ ಅಲ್ಲ. ಅವ್ರಿಗೆ ಪರ್ಯಾಯವಾಗಿ ಬೆಳೀತಾ ಇರ್ತಕ್ಕಂಥದ್ದು ಅರವಿಂದ್ ಕೇಜ್ರಿವಾಲ್ ಅವರು. ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ರಾಹುಲ್ ಗಾಂಧಿ ಅವ್ರನ್ನ ಅವರು ದೊಡ್ಡ ನಾಯಕ ಅಥವಾ ನಮಗೆ ಥ್ರೆಟ್ ಕೊಡುವಂಥ ನಾಯಕ ಅಂತ ಅವರು ಭಾವಿಸೇ ಇಲ್ಲ.
ಅದಕ್ಕೋಸ್ಕರ ನಾವು ಅರವಿಂದ್ ಕೇಜ್ರಿವಾಲ್ ಮತ್ತು ಒಂದು ಹೊಸ ಆಂದೋಲನ, ನಮ್ದು ಒಂದು ರಾಜಕೀಯ ಪಕ್ಷ ಅಲ್ಲ, ಹೊಸ ಆಂದೋಲನ. ಈ ಆಂದೋಲನವನ್ನು ಕಟ್ಟಿರ್ತಕ್ಕಂಥ ಹೊಸ ಚಿಂತನೆಗಳಿಂದ ಬಂದಿದ್ದೇವೆ. ಪ್ರಾಮಾಣಿಕತೆ ಮತ್ತು ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಕೊಡೋದಕ್ಕೆ ನಾವು ಬಂದಿದ್ದೇವೆ. ಆಮ್ ಆದ್ಮಿ ಪಕ್ಷ ಈಗಲೂ ಸಹ ಘಂಟಾಘೋಷವಾಗಿ ಹೇಳ್ತೀವಿ, ನಮ್ಮ ಆಮ್ ಆದ್ಮಿ ಪಾರ್ಟಿ ಪ್ರಾಮಾಣಿಕವಾಗಿದೆ, ಸ್ವಚ್ಛ ಆಡಳಿತ ಕೊಟ್ಟಿದೆ, ಮತ್ತು 12 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಇರ್ತಕ್ಕಂಥದ್ದು ಆಂಟಿ ಇನ್ಕಂಬೆನ್ಸಿ ಬಂದಿರಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.